ಈ ಒಂದು ವೆಹಿಕಲ್ ಆಫರ್. ಸರ್ ಏನ್ ಆಫರ್ ನಡೀತಿದೆ ಸರ್ ಇವಾಗ? ರೋಟೋವೇಟ್ರು, ಇನ್ಸೂರೆನ್ಸ್, ರಿಜಿಸ್ಟ್ರೇಷನ್, ಒಂದು ಬಂಪರ್ ಹಾಕೊಡ್ತೀವಿ ಸರ್. 24 ಬ್ಲೇಡ್ ರೋಟೋವೇಟ್ರ್ ಕೊಡ್ತೀವಿ. ಅಂದ್ರೆ ಎಲ್ಲ ರಿಜಿಸ್ಟ್ರೇಷನ್ ಇಂದ ಹಿಡಿದು ಎಲ್ಲ ನಿಮ್ದೆ ಎಲ್ಲ ನಮ್ದೇ ಇರುತ್ತೆ. ವಿತ್ ಒಂದು ಆಕ್ಸೆಸರಿ ಕೂಡ. Yes, ಅಂದ್ರೆ ಒಂದು bumper ಹಾಕು. ಒಂದು ಬಂಪರ್ ಹೌದು. ಪ್ಲಸ್ ಒಂದು ರೋಟಾವೇಟರ್ ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಅದು ಒಂದು ಸಿಂಗಲ್ ತಗೊಂಡ್ರೆ 85,000 90,000 ರೂಪಾಯಿ. 90,000. ಒಂದು ಟ್ರಾಕ್ಟರ್ ನೋಡಕ್ಕೆ ತುಂಬಾ ಫ್ಯಾನ್ಸಿ ಆಗಿದೆ. Yes, sir. ಇದು ಟ್ರಾಕ್ಟರ್ ರೀತಿ ಇಲ್ಲ, ಇದು ಯಾವ ರೀತಿ ಇದೆ ಅಂದ್ರೆ ಕಾರ್ ರೀತಿನೇ ಇದೆ. ಹೌದು. ತುಂಬಾ ಸ್ಮೂತ್ ಇದೆ ಇಂಜಿನ್. ದ್ರಾಕ್ಷಿ, ಇದಕ್ಕೆಲ್ಲ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಇದೆ ಟ್ರಾಕ್. ಇದು ಸೂಟಬಲ್ ಟ್ರ್ಯಾಕ್ಟರ್. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ಭಾಗ ಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿ ನೀವು ತಮ್ಮನೆ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದ್ರೆ ನಾವು ಸ್ವರಾಜ್ ಟ್ರ್ಯಾಕ್ಟರ್ ಏನಿದೆ 30 HP ಟಾರ್ಗೆಟ್ ಟ್ರ್ಯಾಕ್ಟರ್ ಏನಿದೆ ಇದ್ರ ಬಗ್ಗೆ ತಿಳ್ಕೊಳ್ತೀವಿ. ಇದರಲ್ಲಿ ಒಂದು ಅದ್ಭುತವಾದ ಒಂದು ಆಫರ್ ಇದೆ, ಅದ್ರ ಬಗ್ಗೆನೂ ನಿಮಗೆ ಮಾಹಿತಿ ಕೊಡ್ತೀನಿ. ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋ ಶುರು ಮಾಡೋಣ. ಹಾಗೇನೆ ಈ ಒಂದು ಟ್ರ್ಯಾಕ್ಟರ್ ಬಗ್ಗೆ ನಿಮಗೆ ಮಾಹಿತಿ ಕೊಡಕ್ಕೆ ಈ ಒಂದು ಸ್ವರಾಜ್ ನ ಸಿಬ್ಬಂದಿ ಇದ್ದಾರೆ. ಬನ್ನಿ ಅವರ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು ಮತ್ತು ಪರಿಚಯ? ಸರ್, ನನ್ನ ಹೆಸರು ಗಂಗಾರಾಮ್ ಅಂತ. ಓಕೆ, ಇಲ್ಲಿ ಇಂಟ್ರಾಕ್ಟಿವ್ ಸಪ್ತಾಹ ಹೌದಾ ಸರ್? ಮ್ಯಾನೇಜರ್ ಕೆಲಸ. ಸರ್, ಈ ಒಂದು ಪ್ರಾಡಕ್ಟ್ ಇದೆ, ಇದು ಈಗ ಒಂದು ಸಕ್ಸಸ್ಫುಲ್ ಪ್ರಾಡಕ್ಟ್ Yes, sir. ಈಗ ಹೌದು. 30 HP ಲಿ. ಹೌದು. ಸರ್, ಇದ್ರ ಬಗ್ಗೆ ಮಾಹಿತಿ ಕೊಡಿ. ಸರ್, ಇದು 30 HP ಟ್ರ್ಯಾಕ್ಟರ್ ಓಕೆ ಸ್ವರಾಜ್ ಓಕೆ ಟಾರ್ಗೆಟ್ ಅಂತ 630 ಓಕೆ 4 wheel ಡ್ರೈವ್ ಬರುತ್ತೆ. ಓಕೆ ಪವರ್ ಶೇರಿಂಗ್ ಬರುತ್ತೆ. ಓಕೆ 6 years ವಾರಂಟಿ ಇರುತ್ತೆ. ಓಕೆ ಆಯ್ತಾ? ನಿಮ್ಗೆ ರೋಟೋವೇಟ್ರು, ಕಲ್ಟಿವೇಟ್ರು, ಮತ್ತೆ ಎಂಬಿ ಫ್ಲೋ, ಓಕೆ ಬೂಮರ್ Okay. ಎಲ್ಲ ಹಾಕೋಬಹುದು ಸರ್. ಇದಕ್ಕೆ ಒಂದು ಬಂಪರ್ ಅಂತ ಆಕ್ಸೆಸರೀಸ್ ಕೊಡ್ತೀವಿ. ಓಕೆ ಇನ್ಸೂರೆನ್ಸ್, ರಿಜಿಸ್ಟ್ರೇಷನ್ ನಮ್ದೇ ಇರುತ್ತೆ. ಓಕೆ ಎಸ್ ಸರ್. ಸರ್, ಇದ್ರದ್ದು ಇಂಜಿನ್ ಬಗ್ಗೆ ಹೇಳಿ ಸರ್. ಫಸ್ಟ್ ಇಂಜಿನ್ ಇಂದ ಬರೋಣ. ಸರ್, ಇಂಜಿನ್ ಬಂದ್ಬಿಟ್ಟು ಇದು 30 HP ಓಕೆ 3 cylinder ಟ್ರ್ಯಾಕ್ಟರ್. ಓಕೆ ಎಸ್ ಸರ್. ಆಮೇಲೆ ಪವರ್ ಶೇರಿಂಗ್ ಬರುತ್ತೆ. 4 wheel ಡ್ರೈವ್ ಸರ್ ಇದು. 4 wheel ಡ್ರೈವ್. ಎಸ್ ಸರ್, 4 wheel. ಅಂದ್ರೆ ಇದು 4x4 ಅಂದ್ರೆ 4 wheel 4 drive. wheel ಡ್ರೈವ್. ಸರ್, 4 wheel drive ಏನಕ್ಕಲ್ಲ ಯೂಸ್ಫುಲ್? ಸರ್, ಇದು ಉಳುಮೆ ಮಾಡ್ತೀವಿ. Okay. ಒಂದ್ ಅಟ್ಲಿರುತ್ತೆ, ಗದ್ದೆ ಹೊಡಿತೀವಿ. ಓಕೆ ಒಂದ್ ವೀಲ್ ಊದ್ಕೊಂಡ್ರು ಇನ್ನೊಂದ್ 3 wheel ಗ್ರಿಪ್ ಇರುತ್ತೆ. ಓಕೆ 2 wheel ಊದ್ಕೊಂಡ್ರು ಇನ್ನ 2 wheel ಗ್ರಿಪ್ ಇರುತ್ತೆ. Okay. 4 wheel ಗ್ರಿಪ್ ಇರುತ್ತೆ. ಯಾವ ವೀಲ್ ಊದ್ಕೊಳಕ್ಕೂ ಬಿಡಲ್ಲ. ನೀವು ಇದನ್ನ ರೋಡಲ್ಲಿ ಹೋಗ್ಬೇಕಾದ್ರೆ 2 wheel ಡ್ರೈವ್ ಮಾಡ್ಕೋಬಹುದು. ಓಕೆ ಅವಾಗ ಮೈಲೇಜ್ ಬರುತ್ತೆ. ಓಕೆ ಉಳುಮೆ ಮಾಡ್ಬೇಕಾದ್ರೆ ಮಾತ್ರ, ಬೇಕಂದ್ರೆ ಮಾತ್ರ 4 wheel ಡ್ರೈವ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ 2 wheel ಡ್ರೈವ್. ಅಂದ್ರೆ ಗೆಳೆಯರೆ, ಸರ್ ಏನ್ ಹೇಳ್ತಿದ್ದಾರೆ ಅಂದ್ರೆ 4x4 ಅಂದ್ರೆ 2x4 ಅಂದ್ರೆ ವ್ಯತ್ಯಾಸ ಏನು ಅಂದ್ರೆ 2x4 ಅಂದ್ರೆ ಹಿಂದ್ಗಡೆ ಇರುವ 2 ಚಕ್ರ ಮಾತ್ರ ತಿರುಗುತ್ತೆ. 4x4 ಅಂದ್ರೆ ಏನು ಅಂತಂದ್ರೆ 4 ವೀಲು ತಿರುಗುತ್ತೆ. ಅಂದ್ರೆ ಏನು ಅಂತಂದ್ರೆ ನೀವು ಎಲ್ಲಾದ್ರೂ ಸಿಕ್ಕಾಕೊಂಡ್ರೆ ಆ ಒಂದು 4x4 ಗೇರ್ ಹಾಕೊಂಡ್ರೆ ಈಸಿಯಾಗಿ ಎದ್ ಬರುತ್ತೆ. ಏನಂತಂದ್ರೆ ನೀವು ಆಫ್ ರೋಡ್ ಅಲ್ಲಿ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತಿರೋದು. ಅಂದ್ರೆ ಸರ್ 4x4 ಅಂದ್ರೆ ಪವರ್ಫುಲ್, ಎಸ್ ಸರ್. ತುಂಬಾನೇ ಪವರ್. ಹೌದೌದು. ನಿಮ್ಗೆ ರೋಟೋವೇಟ್ರಿಗೆ ಆಗ್ಲಿ, ಗದ್ದೆ ಹೊಡಕ್ಕೆ ನೀವು 5ನೇ ಕಲ್ಟಿವೇಟರ್ ಹಾಕಂತೀರ, 510 ಫುಟ್ ಅಂತೀವಿ ನಾವು. ಅದಕ್ಕೆಲ್ಲ ನೀವು ಎಷ್ಟೇ ಡೀಪ್ ಹಾಕಿದ್ರು ಗಾಡಿ ಓದ್ಕೊಳ್ಳಲ್ಲ. ಸರ್, ಯಾವುದೇ ಟ್ರ್ಯಾಕ್ಟರ್ ಇರಲಿ ಸರ್, ಅದ್ರದ್ದು PTO ತುಂಬಾ ಇಂಪಾರ್ಟೆಂಟ್. ಎಸ್ ಸರ್. ಸರ್, ಇದ್ರ PTO ಬಗ್ಗೆ ಹೇಳಿ. 540 ಅಂತ ಬರುತ್ತೆ ಸರ್. Okay. ಇಲ್ಲಿ ಬರುತ್ತೆ ನಿಮ್ಗೆ. ನೀವು ಜಾಸ್ತಿ ನಿಮ್ಗೆ ಸ್ಪೀಡ್ ಬೇಕು ಅಂತಂದ್ರೆ 540E. ಇಲ್ಲ ಸ್ಪೀಡ್ ಕಮ್ಮಿ ಬೇಕು ಅಂದ್ರೆ 540 540 ಎಕಾನಮಿ. ಹೈಯೆಸ್ಟ್ ಸ್ಪೀಡ್ ರೊಟೇಷನ್ ಎಷ್ಟು? ಎಸ್ ಸರ್, 540E. 540 ಸರ್. ಓಕೆ ಸರ್, ಏನೆಲ್ಲ ಅಟ್ಯಾಚ್ಮೆಂಟ್ ಹಾಕ್ಬೋದು ಸರ್ ಇದಕ್ಕೆ? ಸರ್, ನೀವು 5ನೇ ನಾವು ಇವಾಗ ಆಲ್ರೆಡಿ ಹಾಕಿದೀವಿ ಇದಕ್ಕೆ. ಓಕೆ 5ನೇ ಕಲ್ಟಿವೇಟರ್ ಇದು. Okay. ದೊಡ್ಡದೇನೆ, ಇದು ದೊಡ್ಡದೇ. ದೊಡ್ಡದೇನೆ. ಓಕೆ ಆಯ್ತಾ? ಎಷ್ಟು ಅಡಿ ಇದೆ ಅಡಿ ಸರ್, ಇದು 5.5 ಅಡಿ ಬರುತ್ತೆ. ಓಕೆ 5.5 ಅಡಿ ಬರುತ್ತೆ. ಹಾ. ದೊಡ್ಡದೇನೆ. ಭೀಮ್, ನೀವು ಬೇರೆ ಕಡೆ ಎಲ್ಲ ಭೀಮ್ ಅಂತಾರೆ, ನಾವು 510 ಫುಟ್ ಅಂತೀವಿ, 5ನೇ ಅಂತೀವಿ. ಓಕೆ ಅದಾದ್ಮೇಲೆ ಸರ್ ಏನೆಲ್ಲ ಇನ್ನು ಬೇರೆ? ರೋಟೋವೇಟರ್ ಹಾಕೋಬಹುದು. Rotovator. 24 ಬ್ಲೇಡ್ ರೋಟೋವೇಟರ್ ಹಾಕೊಬಹುದು. ಓಕೆ ಅದು ನಮ್ಮಲ್ಲೇ ಸಿಗುತ್ತೆ. ಓಕೆ 510 ಸ್ಪ್ರಿಂಗ್ ಕಲ್ಟಿವೇಟರ್ ಅಂತ ಬರುತ್ತೆ, ಅದನ್ನ ಹಾಕೋಬಹುದು. ಟ್ರೈಲರ್ ಹಾಕೋಬಹುದು. ಓಕೆ ಆಯ್ತಾ? ಟ್ರೈಲರ್ ಹಾಕೋಬಹುದು. ಮತ್ತೆ ಸ್ಪ್ರೇಯರ್ ಬರುತ್ತೆ ಸರ್. ಈ ದ್ರಾಕ್ಷಿ ತೋಟಕ್ಕೆ ಮತ್ತೆ ಸೀಬೆ ತೋಟಕ್ಕೆಲ್ಲ ಸ್ಪ್ರೇಯರ್ ಔಷಧಿ ಹೊಡಿತಾರೆ, ಅದೆಲ್ಲ ಯೂಸ್ ಮಾಡ್ಕೊಬಹುದು ನಮ್ಮ ಹತ್ರ. ಸರ್, ಈಗ ನಂದು ಒಂದು ಪರ್ಸನಲ್ ಕ್ವಶನ್ ಸರ್. ಈಗ ನೋಡಿ, ಟ್ರ್ಯಾಕ್ಟರ್ ಅಂದ್ರೆ ನಾರ್ಮಲ್ ಆಗಿ ಜನ ಥಿಂಕ್ ಮಾಡೋದೇನು ಅಂತಂದ್ರೆ ದೊಡ್ಡದಾಗಿರ್ಬೇಕು ಅಂತ, ದೊಡ್ಡ ಟ್ರ್ಯಾಕ್ಟರ್. ಇದೇನು ಅಂತಂದ್ರೆ ನೋಡಕ್ ಚಿಕ್ಕದಿದೆ ಸರ್. ದೊಡ್ಡ ಟ್ರ್ಯಾಕ್ಟರ್ ಯೂಸ್ ಮಾಡೋದು ಸರ್. 5 ಎಕರೆ 10 ಎಕರೆ ಜಮೀನು ಇರೋರು. ಓಕೆ ನಮ್ಮಲ್ಲಿ ಬೆಂಗಳೂರು ಸರೌಂಡಿಂಗ್ 5 ಎಕರೆ 10 ಎಕರೆ ಜಮೀನು ಯಾರು ಇಟ್ಕೊಂಡಿಲ್ಲ ಸರ್. ಇಟ್ಕೊಂಡ್ರೆ 2 ಎಕರೆ 3 ಎಕರೆ ಅಷ್ಟೇ ಜಾಸ್ತಿ. ಅದನ್ನು ಗೌರ್ಮೆಂಟ್ ಅವ್ರು ಬಿಡ್ತಾ ಇಲ್ಲ. ಬಟ್ ಅದನ್ನ ಇಟ್ಕೊಳ್ಳೋದೇ ಜಾಸ್ತಿ ಸರ್, 2 ಎಕರೆ 3 ಎಕರೆ. ಆ 2 ಎಕರೆ 3 ಎಕರೆನಲ್ಲಿ ಬೆಳೆ 6 ತಿಂಗಳು ಬೆಳೆ, ವರ್ಷದ ಬೆಳೆ. ಈಗ ಅಡಿಕೆಗೆ ಒಳ್ಳೆ ಬೆಲೆ ಇದೆ, ಎಲ್ಲಾರು ಅಡಿಕೆಗೆ ಹೋಗ್ತಾ ಇದಾರೆ. ಮತ್ತೆ ಈ ಕಡೆ ಯಲಹಂಕ ಮತ್ತೆ ಹೆಸರುಘಟ್ಟ ಹೋದ್ರೆ ಸೀಬೆ, ದ್ರಾಕ್ಷಿ, ಇದಕ್ಕೆಲ್ಲ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಇದೇ ಟ್ರ್ಯಾಕ್ಟರ್. ಇದು ಸೂಟಬಲ್ ಟ್ರ್ಯಾಕ್ಟರ್ ಜಾಸ್ತಿ ಇದೆ. ಸರ್, ಟ್ರ್ಯಾಕ್ಟರ್ಸ್ ಅಂದ್ರೆ ಆಫ್ ರೋಡ್ ಅಲ್ಲಿ ಹೋಗುವಂತ ವೆಹಿಕಲ್. ಸರ್, ಟೈರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸರ್, ಇದಕ್ಕೆ ಯಾವ ಟೈರ್ ಬರುತ್ತೆ ಸರ್? ಸರ್, ಇದು ಸೈಜ್ ಬಂದ್ಬಿಟ್ಟು 9.5 ಬರುತ್ತೆ ಬ್ಯಾಕ್ ಟೈರ್. ದೊಡ್ಡ ಟೈರ್ ಬಂದ್ಬಿಟ್ಟು ನಿಮ್ಗೆ ಚಿಕ್ಕ ಟೈರ್ ಬಂದ್ಬಿಟ್ಟು
180 mm ಅಂತ ನಾವು ಬಳಸ್ತೀವಿ. Okay. ಅದು MRF ಬರುತ್ತೆ. MRF ಒಂದೊಂದ್ಸಲ MRF ಬರುತ್ತೆ, ಅಪೋಲೋ ಬರುತ್ತೆ, C8 ಬರುತ್ತೆ ಸರ್. ಓಕೆ ಜಾಸ್ತಿ ಬರೋದು MRF. MRF ಜಾಸ್ತಿ ಸರ್ MRF. ಸರ್ ಬೆಸ್ಟ್ MRF ಅಲ್ವಾ ಸರ್? ಹೌದೌದು, ರೈತರು ಕೇಳೋದೇ ನಮ್ಗೆ MRF ಟೈರ್ ಹಾಕೊಡಿ ಅಂತ. ಬಟ್ ಬರುತ್ತೆ ಗಾಡಿನಲ್ಲಿ MRF ಟೈರ್ ಆಲ್ಮೋಸ್ಟ್ ಅಲ್ಲಿ ಬರುತ್ತೆ. ಸರ್ ಇದನ್ನ ನಾವು ಪರ್ಚೇಸ್ ಮಾಡಿ ಆದ್ಮೇಲೆ ಇದನ್ನ ದೊಡ್ಡ ಸೈಜ್ ಸಣ್ಣ ಸೈಜ್ ಹಾಕೋಬೋದಾ ಸರ್? ಸರ್ ಇಲ್ಲ, ಆತರ ಬರಲ್ಲ. ಆತರ ಏನಿಲ್ಲ. ಇಲ್ಲ ಇಲ್ಲ, ಆತರ ಯಾಕೆಂದ್ರೆ ಇನ್ಫಾರ್ಮೇಶನ್ ಗೋಸ್ಕರ ಕೇಳಿದೆ ಅಷ್ಟೇ. Okay. ಈ ಒಂದು ಟ್ರ್ಯಾಕ್ಟರ್ ನೋಡಕ್ಕೆ ತುಂಬಾ ಫ್ಯಾನ್ಸಿ ಆಗಿದೆ. Yes, sir. ಇದು ಟ್ರ್ಯಾಕ್ಟರ್ ರೀತಿ ಇಲ್ಲ, ಇದು ಯಾವ ರೀತಿ ಇದೆ ಅಂದ್ರೆ ಕಾರ್ ರೀತಿನೇ ಇದೆ. ಹೌದು. ತುಂಬಾ ಸ್ಮೂತ್ ಇದೆ, ಇಂಜಿನ್ ಸೌಂಡು ಇಲ್ಲ. ಗಾಡಿ ಓಡಿಸೋ ಫೀಲಿಂಗ್ ಕಾರ್. ಹೌದು, ಏನಂದ್ರೆ ತುಂಬಾ ಅಡ್ವಾನ್ಸ್ಡ್ ಆಗಿದೆ ಟ್ರ್ಯಾಕ್ಟರ್ ಸರ್. ಏನಂತಂದ್ರೆ ಇಂಡಿಯನ್ ಕಸ್ಟಮರ್ಸ್ ಕೇಳೋದು ಏನಂತಂದ್ರೆ ಕಿತ್ನಾ ದೇತಾ ಹೈ ಮೈಲೇಜ್. Mileage. ಸರ್ ಈ ಒಂದು ಪರ್ಟಿಕ್ಯುಲರ್ ಟ್ರ್ಯಾಕ್ಟರ್ ಏನ್ ಮೈಲೇಜ್ ಬರುತ್ತೆ ಸರ್? ರೋಟೋವೇಟ್ ಹಾಕ್ತೀನಿ, ಉಳ್ಮೆಗೆ ನೇಗ್ಲ್ ಹಾಕ್ತೀನಿ ಅಂತಂದ್ರೆ ಹಾ. ನಿಮ್ಗೆ ಗಂಟೆಗೆ 7 ಲೀಟರ್ ಕುಡಿಯುತ್ತೆ ಸರ್. 1.5 7 ಲೀಟರ್ ಕುಡಿಯುತ್ತೆ. ಒಂದರಿಂದ ಒಂದು ಎಸ್, 1.5 7 ಲೀಟರ್ ಕುಡಿಯುತ್ತೆ. 2 ಲೀಟರ್ ಅಷ್ಟೇ. ಎಸ್, 2 ಲೀಟರ್ 30 ಸ್ಪೀಡ್ ಟ್ರ್ಯಾಕ್ಟರ್ 1 ಗಂಟೆ ಎಸ್ ಓಡುತ್ತೆ. ಸರ್, ಎಸ್. ಸೊ ಗೆಳೆಯರೆ, ಕೊನೆಯದಾಗಿ ಉಳಿದಿರೋ ಪ್ರಶ್ನೆ ಏನು ಅಂತಂದ್ರೆ ಈ ಒಂದು ವೆಹಿಕಲ್ ಆಫರ್ ಸರ್, ಏನ್ ಆಫರ್ ನಡೀತಿದೆ ಸರ್ ಇವಾಗ? ಸರ್ ಇವಾಗ ದಸರಾ ಇದೆ, ದೀಪಾವಳಿ ಇದೆ. ಓಕೆ ನಾವು ಆಫರ್ ಅಂತ ಮಾಡ್ತಾ ಇರೋದು ಒಂದು ರೋಟೋವೇಟ್ರು 6,59,999 ರೂಪಾಯಿಗೆ ಹಾ. ವಿತ್ ರೋಟೋವೇಟ್ರು, ಇನ್ಸೂರೆನ್ಸ್, ರಿಜಿಸ್ಟ್ರೇಷನ್, ಒಂದು ಬಂಪರ್ ಹಾಕೊಡ್ತೀವಿ ಸರ್. ಓಕೆ ಓಕೆ ಆನ್ ರೋಡ್ ಪ್ರೈಸ್ ಒಂದು ಬಂಪರ್ ಒಂದು ಬಂಪರ್ ಬರುತ್ತೆ ಇಲ್ಲಿಗೆ. 24 ಬ್ಲೇಡ್ ರೋಟೋವೇಟ್ರ್ ಕೊಡ್ತೀವಿ. ಓಕೆ 6,59,999 ರೂಪಾಯಿಗೆ. ಅಂದ್ರೆ ಎಲ್ಲ ರಿಜಿಸ್ಟ್ರೇಷನ್ ಇಂದ ಹಿಡಿದು ಎಲ್ಲ ನಿಮ್ದೆ ಎಲ್ಲ ನಮ್ದೇ ಇರುತ್ತೆ. ವಿತ್ ಒಂದು ಆಕ್ಸೆಸರಿ ಕೂಡ. Yes, ಅಂದ್ರೆ ಒಂದು bumper ಹಾಕು. ಒಂದು ಬಂಪರ್ ಹೌದು. ಪ್ಲಸ್ ಒಂದು ರೋಟಾವೇಟರ್ ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಅದು ಒಂದು ಸಿಂಗಲ್ ತಗೊಂಡ್ರೆ 85,000 to 90,000 ರೂಪಾಯಿ. 90,000 ಅದು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೆ. ಲೋನ್ ಆಗುತ್ತೆ ಸರ್ ಟ್ರಾಕ್ಟರ್ಗೆ. ಓಕೆ 5 ಲಕ್ಷ ಲೋನ್ ಪ್ಲಸ್ ರೋಟೋವೇಟ್ರಿಗೆ ಲೋನ್ ಆಗುತ್ತೆ. ಹಾ. ವಾರಂಟಿ ಇದೆ, 6 ವರ್ಷ ವಾರಂಟಿ ಇದೆ ಟ್ರಾಕ್ಟರ್. ಓಕೆ 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 6 ವರ್ಷ ವಾರಂಟಿ. ಸರ್ ಕಿಲೋಮೀಟರ್ ಅವರ್ ಲೆಕ್ಕ ಏನಾದ್ರು ಇದೆಯಾ? ಅವರ್ ಲೆಕ್ಕ 100 ಅವರ್ ಸರ್ವಿಸ್ ಸರ್. ಹಾ. 4 ಸರ್ವಿಸ್ ಫ್ರೀ ಇರುತ್ತೆ ನಮ್ದು. ಓಕೆ ಡೋರ್ ಶೆಪ್ ಸರ್ವಿಸ್ ಇರುತ್ತೆ. ಓಕೆ ಕಸ್ಟಮರ್ ಇಲ್ಲಿಗೆಲ್ಲ ನಮ್ಮ ಆಫೀಸ್ ಹತ್ರ ಬರೋ ತರ ಇರಲ್ಲ. Okay. ಕಸ್ಟಮರ್ ಒಂದಿನ ಮುಂಚೆ ಫೋನ್ ಮಾಡಿದ್ರೆ ನೆಕ್ಸ್ಟ್ ಡೇ ನಮ್ಮ ಸರ್ವಿಸ್ Door step service. ಡೋರ್ ಸ್ಟೆಪ್ ಸರ್ವಿಸ್. ಎಸ್. ಓಕೆ ಸರ್, ಹಾಗೇನೆ ಸರ್, ಕೊನೆಯದಾಗಿರೋ ಕ್ವಶನ್ ಏನಂತಂದ್ರೆ ಫಿನಾನ್ಸ್. ಸರ್ ಫಿನಾನ್ಸ್ಗೆ ಏನೇನ್ ಮಾಡ್ಬೇಕು? ಸರ್ ಫಿನಾನ್ಸ್ಗೆ ನಿಮ್ಗೆ ಅಗ್ರಿಕಲ್ಚರ್ ರಿಜಿಸ್ಟ್ರೇಷನ್ ಆದ್ರೆ ಹಾ. ಮತ್ತೆ ಒಂದು ಬೋನಫೈಡ್ ಸರ್ಟಿಫಿಕೇಟ್ ಅಂತ ರಿಜಿಸ್ಟ್ರೇಷನ್ ಕೇಳ್ತೀವಿ ಅಷ್ಟೇ ನಾವು. ಓಕೆ ನೀವು KYC ಅಷ್ಟೇ ಸರ್ ನಾವು ಲೋನ್ ಮಾಡೋದು. ಓಕೆ ಜಮೀನ್ದು ಪಾಣಿ ಅಥವಾ ಮಾರ್ಟ್ಗೇಜ್ ಆತರ ಏನು ಮಾಡಲ್ಲ. ಹ್ಮ್. ನಾವು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅಷ್ಟರಲ್ಲೇ ಬ್ಯಾಂಕ್ ಸ್ಟೇಟ್ಮೆಂಟ್ ಹ್ಮ್. ಇಷ್ಟರಲ್ಲೇ ಲೋನ್ ಮಾಡ್ತೀವಿ ಸರ್. Okay. ಬೇರೆ ನಾವೇನು ಡಾಕ್ಯುಮೆಂಟ್ಸ್ ಏನ್ ತಗೊಳಲ್ಲ, ಮನೆದಾಗ್ಲಿ ಜಮೀನ್ದಾಗ್ಲಿ ಮಾರ್ಟ್ಗೇಜ್ ಗಿಟ್ಗೆ ಯಾವ್ದು ಇಲ್ಲ. ಯಾವ್ದಿಲ್ಲ. ಬರೀ KYC ಮೇಲೆ 5 ಲಕ್ಷವರೆಗೂ ಲೋನ್ ಆಗುತ್ತೆ ಸರ್. 5 ಲಕ್ಷದವರೆಗೆ Yes, sir. ಆಗುತ್ತೆ. ಅಂದ್ರೆ ಇದರಲ್ಲಿ ಒಂದು ನೀವು ಅರ್ಥ ಮಾಡ್ಕೋಬೇಕು ಗೆಳೆಯರೆ, ಏನು ಅಂತಂದ್ರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. Yes. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ನೋಡಿ 3 to 4 ವರ್ಕಿಂಗ್ ಡೇಸ್ ಅಲ್ಲಿ ನಾರ್ಮಲ್ ಆಗಿ ಎಲ್ಲ ಕಡೆ ಆಗುತ್ತೆ. ನಿಮ್ದು 4 ಡೇಸ್ ಆಗುತ್ತೆ ಸರ್? 3 ದಿನ ಸರ್, 2 ದಿನ sir, 2 ದಿನ. ಎರಡು ತಪ್ಪಿರೋ 3 ದಿನದಲ್ಲಿ ಆಗುತ್ತೆ. Yes, ನಾನು sir, yes. ಒಂದಿನ ಜಾಸ್ತಿನೇ ಹೇಳ್ದೆ, ಯಾಕೆಂದ್ರೆ ಒಂದು ಸ್ಪೇರ್ ಇರ್ಲಿ. 2 ದಿನ ಸರ್. 2 ದಿನದಲ್ಲಿ ಬ್ಯಾಂಕ್ ಎಕ್ಸಿಕ್ಯೂಟಿವ್ ಮನೆ ಹತ್ರನೇ ಬರ್ತಾರ. ಮನೆ ಹತ್ರನೇ. ಎಸ್ ಸರ್. ಓಕೆ. ಸೊ ಹಾಗೇನೆ ಗೆಳೆಯರೆ, ಸರ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಆಗಿರ್ತೀನಿ. ನೀವು ಆಫೀಸ್ ಅವರ್ಸ್ ಅಲ್ಲಿ ನೀವು ಫೋನ್ ಮಾಡ್ಬೋದಲ್ಲ? ಮಾಡಿ ಸರ್, ಯಾವಾಗ ಬೇಕು. ಓಕೆ. ಸೊ ನನ್ನ ಒಂದು ವಿಡಿಯೋ ನೋಡಿದವರಿಗೆ ಇದೊಂದು ಬೋನಸ್. ಸೊ ಹಾಗೇನೆ ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.